ನಮಸ್ಕಾರ. ಈಗ ನಾವು ಕೆಲವೊಂದಿಷ್ಟು ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂಥ ಅತ್ಯಂತ ಪ್ರಮುಖವಾದಂತಹ ಕೆಲವು ಪಾಯಿಂಟ್ಸ್ಗಳನ್ನು ಚರ್ಚಿಸ್ತಾ ಸಾಗೋಣ. ಅದರಲ್ಲಿ ಪ್ರಮುಖವಾಗಿ ನಾವು ನೋಡಬೇಕಾಗಿರುವಂತಹದ್ದು, ಚರ್ಚಿಸಬೇಕಾಗಿರೋದು ಶಿಕ್ಷಣ ಸಂಶೋಧನಾ ಕೇಂದ್ರಗಳು ಭಾರತ ದೇಶದಲ್ಲಿರುವಂತಹ ಪ್ರಮುಖ ಶಿಕ್ಷಣ ಸಂಶೋಧನಾ ಕೇಂದ್ರಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈಗ ಚರ್ಚಿಸ್ತಾ ಸಾಗೋಣ. ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಸಂಸ್ಕೃತ ವಿದ್ಯಾಪೀಠ ನವದೆಹಲಿಯಲ್ಲಿದೆ. ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಸಂಸ್ಕೃತ ವಿದ್ಯಾಪೀಠ ನ್ಯೂ ದೆಹಲಿಯಲ್ಲಿದೆ. ಇಂಡಿಯನ್ ಕೌನ್ಸಿಲ್ ಆಫ್ ಹೈಯರ್ ರಿಸರ್ಚ್ ಸಿಮ್ಲಾದಲ್ಲಿದೆ. ಇಂಡಿಯನ್ ಕೌನ್ಸಿಲ್ ಆಫ್ ಹೈಯರ್ ರಿಸರ್ಚ್ ಸೆಂಟರ್ ಸಿಮ್ಲಾದಲ್ಲಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸ್ಪೈಸಿಸ್ ಆ್ಯಂಡ್ ರಿಸರ್ಚ್ ನ್ಯೂ ದೆಹಲಿಯಲ್ಲಿದೆ. ಕಮಿಷನ್ ಆಫ್ ಸೈಂಟಿಫಿಕ್ ಆ್ಯಂಡ್ ಟೆಕ್ನಾಲಜಿಕಲ್ ವರ್ಲ್ಡ್ ಟರ್ಮಿನಾಲಜಿ ಕಮಿಷನ್ ಆಫ್ ಸೈಂಟಿಫಿಕ್ ಆ್ಯಂಡ್ ಟೆಕ್ನಿಕಲ್ ವರ್ಲ್ಡ್ ಟರ್ಮಿನಾಲಜಿ ನ್ಯೂ ದೆಹಲಿಯಲ್ಲಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಲ್ಲಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರಲ್ಲಿದೆ. ದ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ ಆ್ಯಂಡ್ ಫಾರಿನ್ ಲ್ಯಾಂಗ್ವೇಜ್ ದ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ ಆ್ಯಂಡ್ ಫಾರಿನ್ ಲ್ಯಾಂಗ್ವೇಜ್ ಈ ಸಂಶೋಧನಾ ಕೇಂದ್ರ, ಶಿಕ್ಷಣ ಸಂಶೋಧನಾ ಕೇಂದ್ರ ಹೈದರಾಬಾದ್ನಲ್ಲಿದೆ. ದ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಸಂಸ್ಕೃತ್ ಇದು ನ್ಯೂ ದೆಹಲಿಯಲ್ಲಿದೆ. ಇನ್ನು ರಾಷ್ಟ್ರೀಯ ಬಾಲಭವನ ನ್ಯೂ ದೆಹಲಿಯಲ್ಲಿದೆ. ಇನ್ಸ್ಟಿಟ್ಯೂಟ್ ಆಫ್ ಸೆಂಟ್ರಲ್ ಇಂಡಿಯನ್ ಲ್ಯಾಂಗ್ವೇಜಸ್ ಮೈಸೂರಲ್ಲಿದೆ. ದ ಕೌನ್ಸಿಲ್ ಆಫ್ ಇಂಡಿಯನ್ ಫಿಲಾಸಫಿ ರಿಸರ್ಚ್ ನ್ಯೂ ದೆಹಲಿ ಮತ್ತು ಲಖನೌಲ್ಲಿದೆ. ದ ಕೌನ್ಸಿಲ್ ಆಫ್ ಇಂಡಿಯನ್ ಫಿಲಾಸಫಿ ರಿಸರ್ಚ್ ನ್ಯೂ ಡೆಲ್ಲಿಯಲ್ಲಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಗ್ವಾಲಿಯರಲ್ಲಿದೆ. ಇನ್ನು ಸೆಂಟ್ರಲ್ ಹಿಂದಿ ಇನ್ಸ್ಟಿಟ್ಯೂಟ್ ಆಗ್ರಾದಲ್ಲಿ ಇದೆ. ಇನ್ನು ಭಾರತ ದೇಶದಲ್ಲಿರುವ ಕಲೆ ಮತ್ತು ಸಂಸ್ಕೃತಿಯ ಕೇಂದ್ರಗಳ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡೋಣ. ಭಾರತ ದೇಶದಲ್ಲಿರುವ ಕಲೆ ಮತ್ತು ಸಾಂಸ್ಕೃತಿಕ ಕೇಂದ್ರಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ಏಷಿಯಾಟಿಕ್ ಸೊಸೈಟಿ ಕೋಲ್ಕತ್ತಾ, ಇಂಡಿಯನ್ ಆಂಥ್ರೋಪೋಲಾಜಿ ಸರ್ವೆ ಕೋಲ್ಕತ್ತಾ, ಇಂಡಿಯನ್ ಆಂಥ್ರೋಪೋಲಾಜಿ ಸರ್ವೆ ಕೋಲ್ಕತ್ತಾ, ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಮ್ಯೂಸಿಯಂ ಹಿಸ್ಟ್ರಿ ಫಾರ್ ಆರ್ಟ್ ನ್ಯೂ ದೆಹಲಿ. The Conservation and Science Museum, Institute of National Museum History for Arts and Conservation and Science Museum New Delhi. Central Buddha Education Institute ಲೇಹದಲ್ಲಿದೆ. Central Buddha Education Institute ಲೇಹದಲ್ಲಿದೆ. ಇಂಡಿಯನ್ ಮ್ಯೂಸಿಯಂ ಕೋಲ್ಕತ್ತಾದಲ್ಲಿದೆ. ಕಲಾಚಿತ್ರ ಫೌಂಡೇಶನ್ ಚೆನ್ನೈಯಲ್ಲಿದೆ. ದ ಕುದುಬಕ್ಷಾ ಓರಿಯೆಂಟಲ್ ಲೈಬ್ರರಿ ಪಾಟ್ನಾದಲ್ಲಿದೆ. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಎಲ್ಲಿದೆ ಅಂದರೆ ನ್ಯೂ ಡೆಲ್ಲಿಯಲ್ಲಿದೆ. ಸಂಗೀತ ನಾಟಕ ಅಕಾಡೆಮಿ ನ್ಯೂ ಡೆಲ್ಲಿಯಲ್ಲಿದೆ. ನ್ಯೂ ಡೆಲ್ಲಿ. ವಿಕ್ಟೋರಿಯಾ ಮೆಮೋರಿಯಲ್ ಹಾಲ್ ಕೋಲ್ಕತ್ತಾ. ಇಂದಿರಾ ಗಾಂಧಿ ನ್ಯಾಷನಲ್ ವುಮನ್ ಮ್ಯೂಸಿಯಂ ಭೋಪಾಲ್. ದ ಸಾಲಾರ್ಜಂಗ್ ಮ್ಯೂಸಿಯಂ ಹೈದರಾಬಾದಲ್ಲಿ ಇದೆ. ಇನ್ನು ಭಾರತ ದೇಶದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡೋಣ. ಭಾರತ ದೇಶದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವ್ಯವಸ್ಥೆಯ ಬಗ್ಗೆ ನೋಡೋಣ. ನ್ಯಾಷನಲ್ ಆಯುರ್ವೇದಿಕ್ ವಿದ್ಯಾಪೀಠ ನ್ಯೂ ದೆಹಲಿ. ನ್ಯಾಷನಲ್ ಹೋಮಿಯೋಪತಿಕ್ ಇನ್ಸ್ಟಿಟ್ಯೂಟ್ ಕೋಲ್ಕತ್ತಾ. ದ ನ್ಯಾಷನಲ್ ಸಿದ್ಧಿ ಇನ್ಸ್ಟಿಟ್ಯೂಟ್ ಚೆನ್ನೈ. ನ್ಯಾಷನಲ್ ಆಯುರ್ವೇದಿಕ್ ಇನ್ಸ್ಟಿಟ್ಯೂಟ್ ಜೈಪುರ್.
ನ್ಯಾಷನಲ್ ಆಯುರ್ವೇದಿಕ್ ಇನ್ಸ್ಟಿಟ್ಯೂಟ್ ಜೈಪುರ್, ನ್ಯಾಷನಲ್ ಮೆಡಿಕಲ್ ಸೈನ್ಸ್ ಅಕಾಡೆಮಿ ನ್ಯೂ ದೆಹಲಿ, ನ್ಯಾಷನಲ್ ಮೆಡಿಕಲ್ ಸೈನ್ಸ್ ಅಕಾಡೆಮಿ ನ್ಯೂ ದೆಹಲಿ, ನ್ಯಾಷನಲ್ ನ್ಯಾಚುರಲ್ ಮೆಡಿಕಲ್ ಇನ್ಸ್ಟಿಟ್ಯೂಟ್, ನ್ಯಾಷನಲ್ ನ್ಯಾಚುರಲ್ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಪುಣೆ, ಸೆಂಟ್ರಲ್ ಹೆಲ್ತ್ ಎಜುಕೇಷನ್ ಬ್ಯೂರೋ ನ್ಯೂ ದೆಹಲಿ, ಸೆಂಟ್ರಲ್ ಹೆಲ್ತ್ ಎಜುಕೇಷನ್ ಬ್ಯೂರೋ ನ್ಯೂ ದೆಹಲಿ, ಮೊರಾರ್ಜಿ ದೇಸಾಯಿ ನ್ಯಾಷನಲ್ ಯೋಗ ಇನ್ಸ್ಟಿಟ್ಯೂಟ್, ಮೊರಾರ್ಜಿ ದೇಸಾಯಿ ನ್ಯಾಷನಲ್ ಯೋಗ ಇನ್ಸ್ಟಿಟ್ಯೂಟ್ ನ್ಯೂ ದೆಹಲಿ. ಇಲ್ಲಿವರೆಗೂ ಶಿಕ್ಷಣ ಸಂಶೋಧನಾ ಕೇಂದ್ರಗಳು, ಕಲೆ ಮತ್ತು ಸಾಂಸ್ಕೃತಿಕ ಕೇಂದ್ರಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಚರ್ಚಿಸಿದ್ವಿ. ಈ ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಅಧ್ಯಯನ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.